ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಯಾವತ್ತಾರು ಈ ಡ್ಯಾಮ್ಗಳ ಬಗ್ಗೆ ಕೇಳಿದ್ರೆ ತಲೆ ತಿರುಗಿ ಬೀಳ್ತೀರಾ. ಇದು ಪ್ರಪಂಚದ ಅತ್ಯಂತ ದೊಡ್ಡ ಭಯಾನಕ ಡ್ಯಾಮ್ಗಳು. ಈ ಡ್ಯಾಮ್ಗಳು ಗೊತ್ತಿಲ್ಲ ಅಂದ್ರೆ ವಿಡಿಯೋನ ದಯವಿಟ್ಟು ನೋಡಿದ್ಮೇಲೆ ಒಂದ್ಸಾರಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತದೆ ಈ ಡ್ಯಾಮ್ಗಳು ಯಾಕೆ ಇಷ್ಟೊಂದು ದೊಡ್ಡ ಅಪಾಯಕಾರಿ ಡ್ಯಾಮ್ಗಳು ಅಂತ. ಬನ್ನಿ ಆ ಮಾಹಿತಿని ನಿಮಗೆ ತಿಳಿಸುತ್ತೀನಿ. ನಂಬರ್ 1, ಗಾರ್ಡನ್ ಡ್ಯಾಮ್, ಆಸ್ಟ್ರೇಲಿಯಾ. ಈ ಡ್ಯಾಮ್ ಅನ್ನು ಆಸ್ಟ್ರೇಲಿಯಾದ ಸೌತ್ ವೆಸ್ಟ್ ನಲ್ಲಿರುವ ಗಾರ್ಡನ್ ನದಿಯ ಮೇಲೆ ಕಟ್ಟಲಾಗಿದೆ. ಈ ಡ್ಯಾಮ್ ಅನ್ನು ಗಾರ್ಡನ್ ನದಿಯ 1,00,000 ಕೋಟಿ ಅಧಿಕ ನೀರನ್ನು ತಡೆಯುವುದು ಮತ್ತು ಕೆಪಾಸಿಟಿಯನ್ನು ಕೂಡ ಈ ಡ್ಯಾಮ್ ಕೂಡ ಹೊಂದಿದೆ. ಈ ಡ್ಯಾಮ್ ಅನ್ನು 1974ರಲ್ಲಿ ಕಟ್ಟಲು ಶುರು ಮಾಡಿ 1978ರಲ್ಲಿ ಪೂರ್ಣಗೊಳಿಸುತ್ತಾರೆ. ಅಂಡ್ ಇದರ ಎತ್ತರ 140 ಮೀಟರ್ ಮತ್ತು 198 ಮೀಟರ್ ಉದ್ದವಿದೆ. ಮೇಲಿನಿಂದ ನೋಡಿದಾಗ ಅತಿ ತೆಳ್ಳಗೆ ಕಾಣುತ್ತದೆ, ಆದರೆ ಇದು ತುಂಬಾ ಸ್ಟ್ರೆಂತ್ ಇದೆ. ನೆಕ್ಸ್ಟ್, ಮಾಂಟಿಸೆಲ್ಲೋ ಡ್ಯಾಮ್, USA. ಈ ಡ್ಯಾಮ್ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಡ್ಯಾಮ್ಗಳಲ್ಲಿ ಒಂದಾಗಿದೆ. ಈ ಡ್ಯಾಮ್ ಅನ್ನು ಸಾವಿರಾರು ಜನ ಪ್ರತಿನಿತ್ಯ ಬರುತ್ತಿರುತ್ತಾರೆ. ಡ್ಯಾಮ್ ಮೇಲೆ ನಿಂತು ಎಲ್ಲರೂ ನೋಡೋದು ಈ ಹೋಲ್ ಅನ್ನು. ಇದಕ್ಕೆ ನೋಡೋಕೆ ತುಂಬಾ ಸುಂದರವಾಗಿ ಕಾಣುತ್ತದೆ, ಆದರೆ ಈ ಡ್ಯಾಮ್ನ ರಂಧ್ರ ನರಕದ ಬಾಗಿಲು ಎಂದು ಹೇಳಲಾಗುತ್ತದೆ. ಈ ಡ್ಯಾಮ್ ನಲ್ಲಿ ಸಾಕಷ್ಟು ಜನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಈ ರಂಧ್ರದ ಕೆಳಗೆ ಟರ್ಬೈನ್ ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ, ಅಲ್ಲಿ ಕರೆಂಟ್ ಅನ್ನು ಉತ್ಪಾದಿಸುತ್ತಾರೆ. 1953ರಲ್ಲಿ ಕಟ್ಟಲು ಸ್ಟಾರ್ಟ್ ಮಾಡಿ 1957ರಲ್ಲಿ ಪೂರ್ಣಗೊಳ್ಳುತ್ತದೆ. ಈ ಡ್ಯಾಮ್ ನ ಹೈಟು 304 ಫೀಟ್ ಇದೆ, 312 ಮೀಟರ್ ಉದ್ದವಿದೆ. ಡ್ಯಾಮ್ ತುಂಬಿದ ನಂತರ 400 ಕ್ಯೂಬಿಕ್ ನೀರನ್ನು 1 ಸೆಕೆಂಡ್ ನಲ್ಲಿ ಹೊರ ಹಾಕಬಹುದು. ಈ ಡ್ಯಾಮ್ ಪ್ರತಿ ವರ್ಷ 5 ಲಕ್ಷ ಕೋಟಿ ಕಿಲೋವ್ಯಾಟ್ ಗಿಂತ ಹೆಚ್ಚಿನ ಕರೆಂಟ್ ಅನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟ್, ಕಾಂಟ್ರಾ ಡ್ಯಾಮ್, ಸ್ವಿಟ್ಜರ್ಲ್ಯಾಂಡ್. ಈ ಡ್ಯಾಮ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ದೇಶದಲ್ಲಿದ್ದು ಇದು ಒಂದು ಒರಿಸ್ಸಾ ನದಿಯ ಮೇಲೆ ಕಟ್ಟಲಾಗಿದೆ. ಈ ಡ್ಯಾಮ್ ಸ್ವಿಟ್ಜರ್ಲ್ಯಾಂಡ್ ಅನ್ನು ಅತ್ಯಂತ ಫೇಮಸ್ ಡ್ಯಾಮ್ ಆಗಿದೆ. ಈ ಡ್ಯಾಮ್ ಎಷ್ಟು ಎತ್ತರವಾಗಿದೆ ಎಂದರೆ 230 ಫೀಟ್ಗಳು ಮತ್ತು 380 ಮೀಟರ್ ಉದ್ದವಿದೆ. ಅಷ್ಟೇ ಅಲ್ಲದೆ ಈ ಡ್ಯಾಮ್ ಅನ್ನ ಮಧ್ಯಭಾಗದಲ್ಲಿ ಬಂಗಿ ಜಂಪ್ ಕೂಡ ಮಾಡೋ ಸಲುವಾಗಿ ಇಲ್ಲಿಗೆ ಬಂದು ಸ್ಟಂಟ್ ಗಳನ್ನು ಮಾಡುತ್ತಿರುತ್ತಾರೆ. ಈ ಡ್ಯಾಮ್ ಅನ್ನು ನಿರ್ಮಾಣ 1965ರಲ್ಲಿ ಪೂರ್ತಿಯಾಗುತ್ತದೆ. ಈ ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಬಹಳಷ್ಟು ಪ್ರಾಬ್ಲಮ್ಗಳು ಎದುರಿಸಬೇಕಾಗುತ್ತದೆ. ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಿ ಈ ಡ್ಯಾಮ್ ಅನ್ನು ಕಟ್ಟಿಬಿಡುತ್ತಾರೆ. ನೆಕ್ಸ್ಟ್, ಕರೀಬಾ ಡ್ಯಾಮ್, ಜಿಂಬಾಬ್ವೆ. ಇದನ್ನು ಜಾಂಬೆ ನದಿಯ ಮೇಲೆ ನಿರ್ಮಿಸಲಾಗಿದೆ. 1955ರಲ್ಲಿ ಕಟ್ಟಲು ಶುರು ಮಾಡಿ 1965ರಲ್ಲಿ ಕಟ್ಟಿ ಮುಗಿಸುತ್ತಾರೆ. ಈ ಕರೀಬಾ ಡ್ಯಾಮ್ ಎತ್ತರ 420 ಅಡಿ, ಇದರ ಉದ್ದ 779 ಮೀಟರ್ ಉದ್ದವಿದೆ. ಈ ಡ್ಯಾಮ್ ಎಷ್ಟು ದೊಡ್ಡದಾಗಿದೆ ಎಂದರೆ 280 ಕಿಲೋಮೀಟರ್ ವರೆಗಿನ ಅಗಲವಿದೆ. ಈ ಜಿಂಬಾಬ್ವೆ ನದಿಯ ಮೇಲೆ ಹಿಡಿದಿಡುವ ನೀರನ್ನು ಕೊಡುವ ಸಾಮರ್ಥ್ಯವಿದೆ. 80 ಕ್ಯೂಬಿಕ್ ಮೀಟರ್ ನೀರನ್ನು ಹೋಲ್ಡ್ ಮಾಡಿದೆ. ಈ ಅಣೆಕಟ್ಟಿನ ಒಂದು ಕೋಸಿ ಒಂದು ಜಿಂಬಾಬ್ವೆಯಲ್ಲಿದ್ದು ಇನ್ನೊಂದು ಕೊನೆ ಜಾಂಬಿಯಾದಲ್ಲಿ ಎಂಡ್ ಆಗುತ್ತದೆ. ಈ ಡ್ಯಾಮ್ ನ ಮೇಂಟೈನ್ ಮಾಡುವುದು 2 ದೇಶಗಳದ್ದು. ಈ ಡ್ಯಾಮ್ ರಿಪೇರಿ ಮಾಡಿಲ್ಲ ಅಂದರೆ 3 ಮಿಲಿಯನ್ ಜನಗಳು ಪ್ರಾಣಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನೆಕ್ಸ್ಟ್, ಜಿಂಪಿಂಗ್ ಡ್ಯಾಮ್, ಚೈನಾ. ಡ್ಯಾಮ್ ಎಂದ ತಕ್ಷಣ ನೆನಪಾಗೋದು ಅದು ಚೀನಾ ದೇಶ. ಯಾಕೆಂದರೆ ಚೀನಾದಲ್ಲಿ ಸರಿಸುಮಾರು 87,000 ಡ್ಯಾಮ್ಗಳನ್ನು ಹೊಂದಿದೆ. ಜಿಂಪಿಂಗ್ ಡ್ಯಾಮ್ ಅನ್ನು ಆರ್ಚ್ ಟೈಪ್ ಅಲ್ಲಿ ನಿರ್ಮಿಸಿದ್ದಾರೆ. ಈ ಡ್ಯಾಮ್ ಚೀನಾ ದೇಶದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಡ್ಯಾಮ್ಗಳಲ್ಲಿ ಒಂದಾಗಿದೆ. $4 ಬಿಲಿಯನ್ ಖರ್ಚು ಮಾಡಿ ಈ ಡ್ಯಾಮ್ ಅನ್ನು ನಿರ್ಮಿಸಿದ್ದಾರೆ. ಇದರ ಉದ್ದ 1101 ಫೀಟ್ ಇದೆ ಮತ್ತು ಅಗಲ 568.6 ಮೀಟರ್ ಅಗಲವಿದೆ. ಸೌತ್ ಏಷ್ಯಾದಲ್ಲಿ ಅತ್ಯಂತ ಉದ್ದವಾದ ನದಿ ಜುಲಾಂಗ ರಿವರ್ ಮೇಲೆ ನಿರ್ಮಿಸಲಾಗಿದೆ. ಈ ಡ್ಯಾಮ್ ಎಷ್ಟು ದೊಡ್ಡದಾಗಿದೆ ಎಂದರೆ 60 ಮಿಲಿಯನ್ ಜನ ಈ ಡ್ಯಾಮ್ ಮೇಲೆ ಆಧಾರವಾಗಿದೆ. ಪ್ರತಿನಿತ್ಯ 60 ಮಿಲಿಯನ್ ಜನ ಈ ಡ್ಯಾಮ್ ನೀರನ್ನು ಉಪಯೋಗಿಸುತ್ತಿರುತ್ತಾರೆ. ಈ ಡ್ಯಾಮ್ ಚೀನಾದಲ್ಲಿ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕರೆಂಟ್ ಉತ್ಪಾದನೆ ಮಾಡಿಕೊಡುತ್ತದೆ. ನೆಕ್ಸ್ಟ್, ಹೂವರ್ ಡ್ಯಾಮ್, USA. ಹೂವರ್ ಡ್ಯಾಮ್ ಅಮೆರಿಕ ದೇಶದಲ್ಲಿ ಇದೆ. ಈ ಡ್ಯಾಮ್ USA ದೇಶದಲ್ಲಿ ಅತ್ಯಂತ ಎತ್ತರವಾದ ಡ್ಯಾಮ್ ಆಗಿದೆ. ಈ ಡ್ಯಾಮ್ ನೆವೆಡಾ ಮತ್ತು ಆರಿಜಾಂಡಾ ಮಧ್ಯದಲ್ಲಿರುವ
ಕೊಲೆರಾಟ್ ನದಿಯ ಮೇಲೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಡ್ಯಾಮ್ ಅನ್ನು ಮೇಲಿನಿಂದ ನೋಡಿದರೆ ಅತಿ ಸಣ್ಣದಾಗಿ ಕಾಣುತ್ತದೆ, ಆದರೆ ಅದು ಒಂದು ಸುಳ್ಳು. ಏಕೆಂದರೆ ಕೆಳಗಿನಿಂದ ನೋಡಿದರೆ ಇದರ ಅಗಲ 656 ಅಡಿ ಇರುತ್ತದೆ. ಮೇಲೆ ಹೋಗುತ್ತಾ ಇದ್ದಂತೆ ಇದರ ಅಗಲ ಕೇವಲ 41 ಅಡಿಗಳು ಇರುತ್ತದೆ. ಅಷ್ಟೇ ಅಲ್ಲದೆ ಯಾವ ಡ್ಯಾಮ್ ಆಗಿದ್ದರೂ ಕೂಡ ಕೆಳಗೆ ಎಷ್ಟು ದೊಡ್ಡದಾಗಿರುತ್ತದೋ ಅತಿ ಹೆಚ್ಚು ದಿನ ಬಾಳಿಕೆ ಬರುತ್ತದೆ. ನವ್ವಾ ಡ್ಯಾಮ್ 774 ಅಡಿ ಎತ್ತರವಿದೆ. ನೆಕ್ಸ್ಟ್, ಆಲ್ಮೆಂಡ್ರಾ ಡ್ಯಾಮ್, ಸ್ಪೇನ್. ಈ ಡ್ಯಾಮ್ ಸ್ಪೇನ್ ದೇಶದಲ್ಲಿ ಅತ್ಯಂತ ಎತ್ತರವಾದ ಡ್ಯಾಮ್ಗಳಲ್ಲಿ ಒಂದಾಗಿದೆ. ಈ ಡ್ಯಾಮ್ ಅನ್ನು 1963ರಿಂದ 1970ರ ಮಧ್ಯದಲ್ಲಿ ಟೋರ್ಚ್ ನದಿಯ ವೇಗವನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ಈ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಈ ಡ್ಯಾಮ್ ನಿಂದ ನೋಡುತ್ತಿರುವ ನೀರು 86.5 ಕಿಲೋಮೀಟರ್ ಏರಿಯಾವನ್ನು ಕವರ್ ಮಾಡಿದೆ. ಇದರಲ್ಲಿ 2.5 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವಿದೆ. ಈ ಡ್ಯಾಮ್ ಕೆಳಗಡೆ 1/2 ಕಿಲೋಮೀಟರ್ ದೂರ ಅಗಲವಿದೆ. ಇದರಲ್ಲಿ ಎತ್ತರ 202 ಮೀಟರ್ ಇದೆ. ಇದರ ಡ್ಯಾಮ್ 810 ಮೆಗಾ ವ್ಯಾಟ್ ಕರೆಂಟ್ ಅನ್ನು ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್, ತ್ರೀ ಗಾರ್ಜನ್ ಡ್ಯಾಮ್. ಈ ಡ್ಯಾಮ್ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿದೆ, ಏಕೆಂದರೆ ಇದರ ಅಗಲ 2.5 ಕಿಲೋಮೀಟರ್ ಅಗಲವಿದೆ. ಈ ಡ್ಯಾಮ್ ಎಷ್ಟು ದೊಡ್ಡದಾಗಿದೆ ಎಂದರೆ ಭೂಮಿಯ ತಿರುಗುವಿಕೆಯನ್ನು ಸ್ವಲ್ಪ ನಿಧಾನವಾಗಿ ಈ ಡ್ಯಾಮ್ ಮಾಡಿದೆ. ಈ ಡ್ಯಾಮ್ ಚೀನಾ ದೇಶದಲ್ಲಿದ್ದು 2006ರಲ್ಲಿ ಈ ಡ್ಯಾಮ್ ಕಟ್ಟಿದ ನಂತರ ಬಹಳಷ್ಟು ತೊಂದರೆಗಳು ಉಂಟಾಗಿವೆ ಅಂತ, ಡ್ಯಾಮ್ ಕಟ್ಟಿದ ಮೇಲೆ ಪ್ರಕೃತಿಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ, ಈ ಡ್ಯಾಮ್ ಕಾರಣದಿಂದ ಅದರ ಸುತ್ತ ಲ್ಯಾಂಡ್ಲೈಟ್ ಭೂಕಂಪನಗಳು ಬರುತ್ತಿದೆ ಅಂತ ಅಲ್ಲಿನ ಜನಗಳು ಹೇಳುತ್ತಿದ್ದಾರೆ. ಏಕೆಂದರೆ ಇದೇ ರೀತಿ 2008ರಲ್ಲಿ ಭಯಂಕರವಾದ ಭೂಕಂಪ ಬಂದು ಸುಮಾರು 27,000 ಜನಕ್ಕಿಂತ ಅಧಿಕ ಜನ ಈ ಒಂದು ಭೂಕಂಪದಿಂದ ಸತ್ತು ಹೋಗುತ್ತಾರೆ. ಆ ಭೂಕಂಪ ಬರೋದಕ್ಕೆ ಕಾರಣ ಈ ಒಂದು ತ್ರೀ ಗಾರ್ಜನ್ ಡ್ಯಾಮ್ ಎಂದು ಹೇಳಲಾಗುತ್ತದೆ. ಇದು ಒಂದು ಪ್ರಪಂಚದ ಅತ್ಯಂತ ದೊಡ್ಡದಾದ ಡ್ಯಾಮ್ ಆಗಿದೆ, ಈ ಒಂದು ತ್ರೀ ಗಾರ್ಜನ್ ಡ್ಯಾಮ್. ನೆಕ್ಸ್ಟ್, ಮಾಲ್ಸೂಲ್ ಡ್ಯಾಮ್, ಇರಾಕ್. ಈ ಡ್ಯಾಮ್ ಬಗ್ಗೆ ಮಾತನಾಡಬೇಕೆಂದರೆ, ಏಕೆಂದರೆ ಎಲ್ಲಾ ಡ್ಯಾಮ್ಗಳಂತೆ ಕಾಣುವುದಿಲ್ಲ, ಏಕೆಂದರೆ ಎಲ್ಲಾ ಡ್ಯಾಮ್ಗಳು ಕಾಂಕ್ರೀಟ್ ನಿಂದ ನಿರ್ಮಾಣ ಮಾಡಿರುತ್ತಾರೆ. ಆದರೆ ಇದು ಕೇವಲ ಹಸಿ ಮಣ್ಣಿನಿಂದ ನಿರ್ಮಾಣಗೊಂಡಿದೆ. ಆದರೆ ಆ ಮಣ್ಣು ಹರಿಯುವ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ಇರುತ್ತದೆ. ಈ ಡ್ಯಾಮ್ ಯಾವಾಗ ಬೇಕಾದರೂ ಏನಾಗಬಹುದು. ಈ ಡ್ಯಾಮ್ ಅಪಾಯಕಾರಿ ಡ್ಯಾಮ್ಗಳಿಗೆ ಎಂದು ಸೇರಿಸಲಾಗಿದೆ. ಆದ್ದರಿಂದ ಈ ಡ್ಯಾಮ್ ನಲ್ಲಿ 24/7 ಅಂದ್ರೆ 20/7 ರಿಪೇರಿ ಕೆಲಸಗಳನ್ನು ನಡೆಯುತ್ತಿರುತ್ತದೆ. ಆದರೆ 1986ರಲ್ಲಿ ಸಂತಾ ಜೋನರ್ಸ್ ಎಂಬ ಸಮಯದಲ್ಲಿ ಕಟ್ಟಲಾಗುತ್ತದೆ. ಈ ನೀರನ್ನು ತಡೆಯೋಕ್ಕೋಸ್ಕರ ಎಮರ್ಜೆನ್ಸಿ ಡ್ಯಾಮ್ ಅನ್ನು ಕಟ್ಟಲಾಗುತ್ತದೆ. ಈ ಡ್ಯಾಮ್ ಕೂಡ ಇನ್ನೂ ಪೂರ್ಣಗೊಂಡಿಲ್ಲ. ನೆಕ್ಸ್ಟ್, ಇರುಕ್ಕಿ ಡ್ಯಾಮ್, ಇಂಡಿಯಾ. ಈ ಡ್ಯಾಮ್ ಏಷ್ಯಾದಲ್ಲಿ ಅತ್ಯಂತ ಎತ್ತರವಾದ ಡ್ಯಾಮ್ ಆಗಿದೆ. ಇದು ಪೆರಿಯಾರ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ಡ್ಯಾಮ್ ಅನ್ನು ಚೇತೋಶಿನಿ ಮತ್ತು ಕುಲಾವೋಲ್ ಡ್ಯಾಮ್ಗಳ ಜೊತೆ ಕಟ್ಟಲಾಗಿದೆ. ಈ 3 ಡ್ಯಾಮ್ಗಳನ್ನು ಸೇರಿ ಆರ್ಟಿಫಿಷಿಯಲ್ ಆಗಿ ಸರೋವರವನ್ನು ಕೂಡ ನಿರ್ಮಿಸಿದೆ. ಈ ಸರೋವರ ಸುಮಾರು 5,398 ಪರ್ ಕಿಲೋಮೀಟರ್ ವರೆಗೂ ಹರಿದಿದೆ. ಈ ಡ್ಯಾಮ್ ನಲ್ಲಿ ನೀರಿನ ಬಳಕೆ ಕರೆಂಟ್ ಅನ್ನು ತಯಾರಿಸುವುದಕ್ಕೆ ತುಂಬಾ ವ್ಯವಸಾಯಕ್ಕೆ ಬಳಸಲಾಗುತ್ತದೆ. ಈ ಡ್ಯಾಮ್ 788 ಮೆಗಾವ್ಯಾಟ್ ಕರೆಂಟ್ ಅನ್ನು ಉತ್ಪಾದಿಸುತ್ತದೆ. ಇದರ ಎತ್ತರ 554 ಅಡಿ, 385ಕ್ಕಿಂತ ಅತಿ ಹೆಚ್ಚು ಉದ್ದವಿದೆ. ಇಷ್ಟು ನಮ್ಮ ಪ್ರಪಂಚದಲ್ಲಿರುವ ಅತ್ಯಂತ ಭಯಾನಕ ಡ್ಯಾಮ್ಗಳು. ಈ ಡ್ಯಾಮ್ಗಳು ನೀವು ತಿಳ್ಕೊಂಡಿಲ್ಲ ಅಂದ್ರೆ ಒಂದ್ಸರಿ ಗೂಗಲ್ ಹೋಗಿ ಸರ್ಚ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಜೈ ಕನ್ನಡ.